ಶೆಡ್ನಲ್ಲಿ ಟಿ ಶರ್ಟ್, ನೀಲಿ ಬಣ್ಣದ ಅಂಡರ್ವೇರ್ ಅನ್ನ ಹಾಕಿದ್ದ ಒಬ್ಬ ವ್ಯಕ್ತಿ ಇದ್ದ. ಶೆಡ್ನಲ್ಲಿ ಟಿ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್. ಆತನು ಗೋಳಾಡಿಕೊಂಡು ಕ್ಷಮೆ ಕೇಳುತ್ತಿದ್ದನು. ಅದೇ ನಿನ್ನೆ ಫೋಟೋ ತೋರಿಸ್ತಾ ಇದ್ರು, ನಿಮ್ಗೊನ್ನೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಹೊಡಿತಲ್ಲ. ಇದೇ ವ್ಯಕ್ತಿಯೇ ನಿನಗೆ ಅಶ್ಲೀಲ ಮೆಸೇಜ್, ಫೋಟೋ, ವಿಡಿಯೋ ಕಳುಹಿಸುತ್ತಿದ್ದ. ಇದೇ ವ್ಯಕ್ತಿನೇ. ಇವನ ಒರಿಜಿನಲ್ ಹೆಸರು ರೇಣುಕಾಸ್ವಾಮಿ ಅಂತ ದರ್ಶನ್ ಹೇಳಿದ್ರು ನನಗೆ ಅಂತ ಪವಿತ್ರ ಗೌಡ ಕೊಟ್ಟಿರುವಂತ ಹೇಳಿಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರೋದು. ಚಿತ್ರದುರ್ಗದ ವಾಸಿಯಾಗಿದ್ದು ಈತನನ್ನು ರಾಘವೇಂದ್ರ, ಅದೇ ದರ್ಶನ್ ಅಧ್ಯಕ್ಷ ಚಿತ್ರದುರ್ಗದಲ್ಲಿ, ಜಗದೀಶ್ ಇಟಿಯೋಸ್ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ದರ್ಶನ್ ಮಾಹಿತಿಯನ್ನ ಕೊಡ್ತಾರೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿರೋದಾಗಿ ತಿಳಿಸಿದ್ರು ಅಂತ ಪವಿತ್ರ ಗೌಡ ಹೇಳಿದ್ದಾರೆ. ಶೆಡ್ನಲ್ಲಿ ಟಿ ಶರ್ಟ್, ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿ. ಅಂದ್ರೆ ಕೊಲೆ ಆದ ನಂತರ ಅವನನ್ನ ಪ್ಯಾಂಟ್ ಹಾಕಿಬಿಟ್ಟು ಬಾಡಿಯನ್ನ ಎಸ್ದಿರೋದು. ಎಲ್ಲ ಬಟ್ಟೆ ಬಿಚ್ಚಿರ್ತಾರೆ ಅವನ್ನ. ಆತನ ಗೋಳಾಡ್ಕೊಂಡು ಕ್ಷಮೆ ಕೇಳ್ತಾ ಇದ್ದ. ಒಂದ್ ಕಡೆಗೆ ನಿಮಗೆ ಫೋಟೋ ತೋರಿಸ್ತಾ ಇದ್ವಿ, ಒಂದೊಂದೇ ಫೋಟೋಗಳನ್ನ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಅವರ ಕೊಟ್ಟಂತ ಹೇಳಿಕೆ ಏನಿದೆ ಅದರ ಸ್ಟೇಟ್ಮೆಂಟ್ ಅನ್ನ ಕೂಡ ನಿಮಗೆ ಸಾರಾಂಶವನ್ನ ಹೇಳ್ತಾ ಹೋಗ್ತಾ ಇದ್ವಿ, ಪಾಯಿಂಟ್ಸ್ ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾ ಇದೀವಿ ಏನಿದೆ ಅಂತ ಹೇಳಿ. ಸೊ 8/6/2024 ದರ್ಶನ್ ನನಗೆ ಕರೆ ಮಾಡಿದ್ರು. ನಿನಗೆ ಮೆಸೇಜ್ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನ ನಾವು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಕೊಟ್ಟಂತಹ ಹೇಳಿಕೆ ಇದಾಗಿದೆ. ಸೊ ಪವಿತ್ರ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡಲೇಬೇಕು, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಅಂದ್ರೆ ತಾವೇನು ಇಲ್ಲ ಅನ್ನೋ ರೀತಿಯಲ್ಲಿ ಈಗ ನನ್ನ ಮುಂದೆ ದರ್ಶನ್ ಮತ್ತು ಪವನ್, ನಾಗರಾಜ್, ನಂದೀಶ್ ಥಳಿಸಿದ್ರು. ಓಕೆ, ದರ್ಶನ್ ಥಳಿಸಿದ್ರು ಅಂತ ಹೇಳಿ. ರೇಣುಕಾಸ್ವಾಮಿ ಕೈಕಾಲುಗಳ ಮೇಲೆ ಮರದ ರೆಂಬೆಯಿಂದ ಮನಸ್ಸೋ ಇಚ್ಛೆ ಹೊಡೆದ್ರು ಅಂತ ಪವಿತ್ರ ಗೌಡ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅದು. ಇವನೇನ ಹಾಗೆ ನಡೆದುಕೊಂಡ ವ್ಯಕ್ತಿ ಅಂತ ನಾನು ಕೂಡ ಚಪ್ಪಲಿಯಿಂದ ಹೊಡೆದೆ ಅಂದ್ರು. ಅವರು ಕೂಡ ಕನ್ಫೆಸ್ ಮಾಡ್ಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕಪಾಳ ಮತ್ತು ತಲೆಗೆ ಹೊಡೆದೆ ಅಂತ ಪವಿತ್ರ ಗೌಡ ಹೇಳಿರೋದು. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಇನ್ನೊಂದು ಈ ಫೋಟೋ ಏನ್ ತೋರಿಸ್ತಾ ಇದ್ದೀವಿ ನಿಮಗೆ, ಇದು ದರ್ಶನ್ ಅವರ ನಿವಾಸ. ವಿಜಯಲಕ್ಷ್ಮಿ ಅವರು ಇರುವಂತ ನೋಡ್ತಾ ಇದ್ದೀರಾ. ಅವರ ನಿವಾಸದಲ್ಲಿ ಶೂ ಅನ್ನ ಸೀಸ್ ಮಾಡಿದಂತ ಸಂದರ್ಭ, ಲಾಠಿಯನ್ನ ಸೀಸ್ ಮಾಡಿದಂತ ಸಂದರ್ಭ, ಬಟ್ಟೆ ಒಗೆದಾಕಿ ಒಣಗಾಕಿರುವಂತಹ ಬಟ್ಟೆ ಅವರ ಮನೆಯ ಟೆರೆಸ್ ಮೇಲಿತ್ತು, ಅದನ್ನು ಕೂಡ ಸೀಸ್ ಮಾಡಿದಂತಹ ಸಂದರ್ಭ ಅವೆಲ್ಲವೂ ಕೂಡ. ಆಮೇಲೆ ಅಲ್ಲಿ ನೋಡ್ತಾ ಇದ್ರಿ ಈಗೇನು ಫೋಟೋ, ಅದು ಟೋಲ್ನಲ್ಲಿ ಇರುವಂಥ ತೆಗೆದು ಅದನ್ನು ಹಾಕಿದ್ದಾರೆ ನೋಡಿ ಉಲ್ಲೇಖ. ಮೃತನನ್ನು ಮಾಡಿಕೊಂಡು ಮಾಡುತ್ತಿರುವ ಕಾರ್ ನಂಬರು, ಅದರ ಡೀಟೇಲ್ ಹಾಕಿದ್ದಾರೆ. ಅವ್ರನ್ನ ಅಪಹರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತದೆ. ನೆಲಮಂಗಲ ಟೋಲ್ನ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತದೆ. ಅಲ್ಲಿ ಉಲ್ಲೇಖ ಇದೆ ನೋಡಿ. ಮೃತನನ್ನು ಅಪಹರಣ ಮಾಡಿಕೊಂಡು ಬರುತ್ತಿರುವ ಕಾರ್ ಮತ್ತು ಆರೋಪಿ 8 ವಿವರ ನೆಲಮಂಗಲ ಟೋಲ್ನ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತದೆ. ಇದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ನಂತರ 4ನೇ ಆರೋಪಿ ರಾಘವೇಂದ್ರ, ಅದರ ಮುಂದೆ ಉಲ್ಲೇಖವಾಗ್ತಾ ಹೋಗ್ತಾ ಇದೆ. 6ನೇ ಆರೋಪಿ ಜಗದೀಶ್ ಜಗ್ಗ, 7ನೇ ಆರೋಪಿ ಅನುಕುಮಾರ್. ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾರೆ ಚಾರ್ಜ್ ಶೀಟ್ನಲ್ಲಿ. ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಯಾವ CC ಕ್ಯಾಮ್ರಾದಲ್ಲಿ ಯಾರು ಫೋಟೋ ಕಾಣಿಸ್ತಾ ಇದೆ, ಅವೆಲ್ಲವೂ ಕೂಡ FSL ರಿಪೋರ್ಟಲ್ಲಿ ಕನ್ಫರ್ಮ್ ಆಗಬೇಕಾಗತ್ತೆ. ಅದು ಫೋಟೋ ಯಾವುದು, ಏನು, ಅದನ್ನೆಲ್ಲ ಎಡಿಟ್ ಮಾಡಿದಾರಾ ಇಲ್ವಾ, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗತ್ತೆ. ಕಾರಣ ಅಲ್ಲಿ ಆರೋಪಿಗಳ ಪರ ವಕೀಲರು ಅದನ್ನು ಅಬ್ಜೆಕ್ಷನ್ ತೆಗೆಯೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಹಳ 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 ಎಚ್ಚರಿಕೆಯಿಂದ ಇವುಗಳನ್ನು ಹೆಜ್ಜೆ ಇಡಬೇಕಾಗತ್ತೆ. ಹಾಗಾಗಿನೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ನೀವು ನೋಡ್ತಾ ಇದ್ದೀರಾ. 2ನೇ ಆರೋಪಿ ಆಗಿರುವಂಥ ದರ್ಶನ್ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. 12:27 12 ಗಂಟೆ ಶನಿವಾರ ಯಾವಾಗ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂಥ ಸಂದರ್ಭ ಇತ್ತು, ಅವತ್ತಿನ ದಿನ ಇದು. ರೇಣುಕಾಸ್ವಾಮಿ ಕೊಲೆ ಆದಂಥ ದಿನ 12:27 ಮಧ್ಯಾಹ್ನ ಇರಬೇಕು ಅಂತ ಕಾಣಿಸುತ್ತೆ. ಇದು 12:27 ಶನಿವಾರ ಇದು. ಸೊ ಕಾರಣ ರಾತ್ರಿ ಆಗಿದ್ದರೆ 24 hours ತೋರಿಸುತ್ತೆ CC ಕ್ಯಾಮ್ರಾಗಳಲ್ಲಿ. ಸೊ ಹಾಗಾಗಿ ಅಲ್ಲಿ ಮಧ್ಯಾಹ್ನ ಅಂತಲೇ ಅಂದ್ಕೊಳ್ಬೇಕು ನಾವು. ಈಗ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿರುವಂಥ ಒಂದಿಷ್ಟು ಫೋಟೋಸ್ಗಳು ಲಭ್ಯವಾಗಿದೆ. ಇನ್ನೂ ಚಾರ್ಜ್ ಶೀಟ್ನಲ್ಲಿ ಅನೇಕ ಫೋಟೋಗಳಿದ್ದಾವೆ. ಒಂದೊಂದು ಘಟನಾವಳಿಗಳ ಫೋಟೋಗಳಂತೂ ಬಹಳ ಎತ್ತಿ ಹೇಳುತ್ತೆ ಈ ಪ್ರಕರಣಗಳ ಬಗ್ಗೆ. ಅವೆಲ್ಲವೂ ಕೂಡ ಇದೆ. ಇದು ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ದರ್ಶನ್ ಶೂ ಅನ್ನ ಸೀಸ್ ಮಾಡಿದ್ದು. ಇನ್ನು ಪವಿತ್ರ ಗೌಡ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನಲ್ಲಿ ತೆಗೆಯೋದೇ ಹೇಗೆ,
ಲೆಫ್ಟು ಮತ್ತು ರೈಟು ಟರ್ನ್ ಮಾಡಿ ಆಮೇಲೆ ಫ್ರಂಟು ಈ ಫೋಟೋಗಳನ್ನು ಹಾಕ್ತಾರೆ. ಆರೋಪಿಯ ಹೆಸರು, ಅವರ ವಿಳಾಸ, ಇವರೆಲ್ಲ ಡೀಟೇಲನ್ನು ಅದರಲ್ಲಿ ಹಾಕ್ತಾರೆ. 33 ವರ್ಷ ಪವಿತ್ರ ಗೌಡ ಅವರ ಡೀಟೇಲ್ ಆಗಿ ಕೂಡ ಅಲ್ಲಿ ಬರೆದಿದ್ದಾರೆ ನೋಡಿ. ಆರೋಪಿಯ ಹೆಸರು ಮತ್ತು ವಿಳಾಸ ಅಂತ ಹಾಕಿ ಅವರ ಮೊಬೈಲ್ ನಂಬರನ್ನೆಲ್ಲ ಕೂಡ ಹಾಕಿದ್ದಾರೆ. ಸೊ ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಅದನ್ನೆಲ್ಲ ತೆಗೆದು ಹಾಕಬೇಕು ಅದನ್ನು. ಸೊ ಈಗ ಸದ್ಯಕ್ಕೆ ಕಿಡ್ನ್ಯಾಪ್ ಮಾಡಿರುವಂತಹ ವಿಚಾರ ಪವಿತ್ರ ಗೌಡನೇ ಹೇಳಿರೋದು.